ದೇಶದ ಸುರಕ್ಷತೆ ಹಾಗೂ ಸಮೃದ್ಧಿಗೆ ಬಿಜೆಪಿ ಆಯ್ಕೆ ನಿಮ್ಮದಾಗಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯುತ್ತಿದ್ದು, ಮೋದಿ ಆಡಳಿತಕ್ಕೆ ಬೆಂಬಲ ಸೂಚಿಸುವ ಮೂಲಕ ಭವ್ಯ ಭಾರತದ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದರು. ಲೋಕಸಭಾ ಚುನಾವಣೆ ಪ್ರಚಾರಾರ್ಥ ಇಂಚಲಾ ಗ್ರಾಮದಲ್ಲಿ ಭರ್ಜರಿ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಗ್ಯಾರಂಟಿ ಬಹುದಿನಗಳದ್ದು ಅಲ್ಲ, ಹೀಗಾಗಿ ಮೋದಿಯನ್ನ ಬೆಂಬಲಿಸಿ ಅಂತ ಹೇಳಿದರು. ವರದಿ ದಾವಲಾ ಮಲ್ಲಿಕ್ ಹಜಾರೆ, ಎಬಿ ನ್ಯೂಸ್, ಬೆಳಗಾವಿ. ಕಾಂಗ್ರೆಸ್ ಬಗ್ಗೆ ಯಾವುದೇ ವಿಚಾರಗಳಿಲ್ಲ. ಜಗದೀಶ್ ಶೆಟ್ಟರ್ ವಿರುದ್ಧ ಬೇಗ ಯಾವುದೂ ವಿಚಾರ ಇಲ್ಲ. ಬಿಜೆಪಿ ಬಗ್ಗೆ ಬೇಗ ಯಾವುದೂ ವಿಚಾರ ಇಲ್ಲ. ಮೋದಿಯವರ ಬಗ್ಗೆ ಮಾತಾಡಿಗೆ ಯಾವುದೂ ವಿಚಾರ ಇಲ್ಲ. ಅದಕ್ಕಾಗಿ ಅಪಪ್ರಚಾರ ಮಾಡುವಂತ ನಡೀತದೆ. ಅದಕ್ಕೆ ಕಿವಿ ಕೊಡಬೇಡ್ರಿ. ನೀವೆಲ್ಲರೂ ಕೂಡಿ ಒಗ್ಗಟ್ಟಿಂದ ಇವತ್ತು ಕೆಲಸ ಮಾಡಿ. ಇವತ್ತೇನು ಕಾಂಗ್ರೆಸ್ ಏನಾಗಿದೆ, ಅಲ್ಪಸಂಖ್ಯಾತರ ತುಟ್ಟಿದ್ದಾರೆ. ಅಲ್ಪಸಂಖ್ಯಾತರ ತುಟ್ಟಿದ್ದಾರೆ. ಇವತ್ತು ಹುಬ್ಳಿಯಲ್ಲಿ ಹಾಡು ಹಗಲೇ ನೇಹಾ ಹಿರೇಮಠ ಅನ್ನುವಂಥ ಹುಡುಗಿಗೆ ಒಬ್ಬ ಫಯಾಜ್ ಅನ್ನುವಂಥ ವ್ಯಕ್ತಿ ಇವತ್ತು ಚೂರಿ ಹಾಕಿ ಮರ್ಡರ್ ಮಾಡ್ತಾರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ. ಇದಕ್ಕೆ ಕಾರಣ ಅಥವಾ ಧೈರ್ಯ ಬರಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ನಮ್ಮ ಕುಟುಂಬದ ಮನೆಯನ್ನು ತೆಗೆದ್ರಿ ಅಂತ ಹೇಳಿ ವೈಯಕ್ತಿಕ ಅಂತ ಹೇಳಿದ್ರಿ. ಎಂತ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನ ಅವತ್ತು ತಂದೆ ಹೇಳ್ತಾರೆ. ನಾನು ಅವತ್ತೇ ಖುಷಿ ಮಾಡಿದ್ದೀನಿ. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ನಾನು, ಆಯ್ತಪ್ಪ ಇವತ್ತು ನೀವು ತಕ್ಷಣ ಕ್ಷಮಾಪಣೆ ಕೇಳಬೇಕು. ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ರಿ, ವೈಯಕ್ತಿಕ ಕಾರಣ ನಿಮ್ಗೇನು ಪೊಲೀಸ್ ಇನ್ವೆಸ್ಟಿಗೇಷನ್ ನೀವೇನು ಮಾಡಿದ್ರಿ, ನೀವು ಮಾಡಲಾರ್ದ್ರೆ ಇವತ್ತು ಈ ರೀತಿ ಹೇಳುವಂಥದ್ದು ಬಹಳ ಒಂದು ದೊಡ್ಡ ತಪ್ಪು ಮಾಡಿದ್ರಿ. ಅದಕ್ಕೆ ಕ್ಷಮಾಪಣೆ ಕೇಳಬೇಕು. ಅಷ್ಟೇ ನಾನು ಹೇಳಿದೆ, ಸಿದ್ದರಾಮಯ್ಯ